ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಸಿ ಕೆರಿಯರ್ ಅಂಡ್ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ಅರ್ಲಿ ಮಾರ್ನಿಂಗ್ 5:30ಗೆಲ್ಲ ಎದ್ದು ಸ್ವಲ್ಪ ವಾಕ್ ಮಾಡಿ ಒಂದು ಗ್ಲಾಸ್ ನೀರು ಕುಡಿಯೋದು ನನ್ನ ಅಭ್ಯಾಸ. ಬಿಕಾಸ್ ಖಾಲಿ ಹೊಟ್ಟೆಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆದಂತ ಡಾಕ್ಟರ್ ಕೂಡ ಹೇಳ್ತಾರೆ. ಇದಾದ ನಂತರ ನಾನು ಹೊರಟಿದ್ದು ನೆಕ್ಸ್ಟ್ ಕಿಚನ್ ಡಿಪಾರ್ಟ್ಮೆಂಟ್ಗೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಏನ್ ಗುರು ಈ ಕೆಲಸ ಎಲ್ಲ ನೀನ್ ಮಾಡ್ತೀಯ ಅಂತ ಹೇಳ್ಬೋದು. ಹೌದು ಗುರು, ನಮ್ಮ ಮನೆ ಕೆಲಸ ನಾವು ಮಾಡ್ದಲ್ಲಿ ನೀನು ಪಕ್ಕದ ಮನೆಯವ್ರು ಬಂದು ಮಾಡ್ತಾರ ಹೇಳು ಗುರು. ಬಿಕಾಸ್ ನಮ್ಮ ವೈಫ್ಗೆ ಕಂಪ್ನಿಯಲ್ಲಿ ತುಂಬ ವರ್ಕ್ ಪ್ರೆಷರ್ ಟೆನ್ಷನ್ ಇರೋದ್ರಿಂದ ಯಾವುದೋ ಜಾಸ್ತಿ ಕೆಲಸ ಕೊಡಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡಿಟ್ಟು ದುಂಡ್ಕೊಂಡು ತಿಂದ್ಕೊಂಡಿರೋಂಥ ಆರಾಮಾಗಿ ಬಿಟ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಮಾಡೋದ್ರಲ್ಲಿ ಸಮಯ 6:40 ಕೂಡ ಆಗಿತ್ತು. ನಂತರ ನನ್ನ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಎತ್ತಾಕೋದ್ರಲ್ಲಿ ಗೀಜರಲ್ಲಿ ನೀರು ಕೂಡ ಬಿಸಿ ಆಗಿತ್ತು. ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ನನ್ನ ಮಗಳು ಇನ್ನೂ ಮಲ್ಲಿಗೆ ಇದ್ಲು, ಹೊರಗೆ ಹೊಡ್ಕೊಂಡು ಡೀಪಾಗೆ. ಎಕ್ಸಾಮ್ ಟೈಮಲ್ಲಿ ಡೇ ಆ್ಯಂಡ್ ನೈಟ್ ಓದಿದಳೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಂಗೆ ಬಿಟ್ಬಿಟ್ಟೆ ಅವಳನ್ನ, ಎಬ್ರುಸಕ್ಕೇನೂ ಆಗಲಿಲ್ಲ. ನಂತರ ನಾನು ಹೊಟ್ಟಿದ್ದು ನೆಕ್ಸ್ಟ್ ನನ್ನ ಗಾಡಿ ಎತ್ಕೊಂಡು ಯಾರಂಡಳ್ಳಿಗೆ ಸೋಮಣ್ಣನ ಗಂಧಿಗೆ ಅಂಗಡಿಗೆ. ನಾನು ಪ್ರತಿದಿನ ಹೂವನ್ನ ಇಲ್ಲೇ ತಗೊಳೋದು ಪೂಜೆಗೆ. ಬಿಕಾಸ್ ಹೂ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. 30 ರುಪೀಸ್ಗೆ 2 ಡೇಸ್ಗಾಗೋಷ್ಟು ಹೂವು ಕೂಡ ಕೊಡ್ತಾರೆ. ಹೂವು ತಗೊಂಡು ಮತ್ತೆ ನಾನು ಬಂದಿದ್ದು ನಮ್ಮ ಯಾರಂಡಳ್ಳಿ ಇರ್ತಕ್ಕಂಥ ಗೌರಿ ಮೇಡಮ್ ವೆಜಿಟೇಬಲ್ ಶಾಪ್ಗೆ. ಇವತ್ತು ಪಲಾವ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ವೆಜಿಟೇಬಲ್ಸ್ ಪರ್ಚೇಸ್ ಮಾಡೋಣ ಅಂತ ಬಂದೆ. ಜಸ್ಟ್ ಕ್ಯಾರೆಟು, ಬೀನ್ಸು, ಬಟಾಣಿ ಇಷ್ಟು ಮಾತ್ರ ತಗೊಂಡೆ. ಇದೆಲ್ಲ ತಗೊಂಡು ಮತ್ತೆ ನಾನು ಮನೆ ಕಡೆ ಹೊರಟೆ. ಮನೆ ಹತ್ರ ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ನನ್ನ ಫ್ರೆಂಡ್ ಬಸವರಾಜ್ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಒಂದು 1/2 ಲೀಟರ್ ಹಾಲು ಕೂಡ ತಗೊಂಡೆ. ಇದು ನಮ್ಮ ಫೇವ್ರೇಟ್ ನಂದಿನಿ ಮಿಲ್ಕ್. ಇವತ್ತು ಪಾಯಸ ಮಾಡಬೇಕಾಯ್ತು, ಅದಕ್ಕೋಸ್ಕರ ಹಾಲು ಕೂಡ ತಗೊಂಡು ಹೊರಟೆ. ಇಷ್ಟೆಲ್ಲ ಬೈ ಮಾಡಿ ಮನೆಗೆ ಬರೋದ್ರೊಳಗೆ ನಮ್ಮ ವೈಫ್ ನೆಲ ಎಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡಿಟ್ಟಿದ್ರು. ನಂತರ ನಾನು ಹೊರಟಿದ್ದು ಕಿಚನ್ ಕಡೆ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಲು ಕೂಡ ಕಾಯಕ್ಕಿಟ್ಟೆ. ಜಸ್ಟ್ 2 ಮಿನಿಟ್ಸಲ್ಲಿ ಹಾಲು ಕೂಡ ಬಿಸಿ ಆಯಿತು. ಇದಕ್ಕೆ MTR ರೆಡಿ ಮಿಕ್ಸ್ ಪಾಯಸದ ಪೌಡ್ರ್ ಕೂಡ ಆಗಿದೆ. ಇದರಲ್ಲ ಎಲ್ಲ ಇನ್ಕ್ಲೂಡ್ ಆಗಿ ಬಂದಿರೋದ್ರಿಂದ ಇದಕ್ಕೆ ಯಾವುದೇ ಥರ ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಒನ್ ಟೈಮ್ ಯಾರ್ಯಾರು ಟೇಸ್ಟ್ ಮಾಡಿಲ್ಲ, ಒನ್ ಟೈಮ್ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಪಾಯಸ. ನೋಡಿ 5 ನಿಮಿಷದಲ್ಲಿ ಪಾಯಸ ಕೂಡ ಎಲ್ಲ ರೆಡಿ ಆಗೋಯ್ತು. ಪಾಯಸ ಆಗೋದ್ರೊಳಗೆ ನಾನು ಪಲಾವ್ಗೆ ಏನೇನು ಬೇಕು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ನಂತರ ಪಲಾವ್ಗೆ ಪೇಸ್ಟ್ ಕೂಡ ಬೇಕಾಗಿತ್ತು, ಶುಂಠಿ ಬೆಳ್ಳುಳ್ಳಿದು. ಅದಕ್ಕೋಸ್ಕರ ನಾನು ರೆಡಿಮೇಡ್ ಪೇಸ್ಟ್ ತಗೊಂಡು ಬರಲ್ಲ, ಮನೇಲೇ ರೆಡಿ ಮಾಡ್ಕೊತೀನಿ. ಇದಕ್ಕೆ ಕೊತ್ತಂಬರಿ, ಪುದೀನ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಬಿಟ್ಕೊಂಡೆ ಮಿಕ್ಸರ್ ಜಾರಲ್ಲಿ. ನಂತರ ನಾನು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಕೂಡ ಇಟ್ಟೆ. ಒಂದು 2 ನಿಮಿಷ ಆದಮೇಲೆ ಕುಕ್ಕರ್ ಬಿಸಿ ಆಯಿತು. ಇದಕ್ಕೆ ಒಂದು 50 ml ಆಯಿಲ್ ಕೂಡ ಹಾಕಿದೆ. ನಾವು 3 ಜನ ಇರೋದ್ರಿಂದ ಜಾಸ್ತಿ ಆಯಿಲ್ ಕೂಡ ಯೂಸ್ ಮಾಡಲ್ಲ. ಜಾಸ್ತಿ ಆಯಿಲ್ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಎಲ್ಲರೂ ಆಯಿಲ್ ಕಮ್ಮಿನೇ ಯೂಸ್ ಮಾಡಿ. ಇದಕ್ಕೆ ನಂತರ ಆಯಿಲ್ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪು ಕಾಳು ಕೂಡ ಹಾಕಿದೆ. ಇದು ಹಾಕೋದ್ರಿಂದ ಪಲಾವ್ಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಜಸ್ಟ್ ಒಂದು 20 ಸೆಕೆಂಡ್ ಫ್ರೈ ಮಾಡಿದೆ ಅಷ್ಟೇ. ನಂತರ ಇದಕ್ಕೆ ಆನಿಯನ್ ಕೂಡ ಮಿಕ್ಸ್ ಮಾಡಿದೆ. ಒಂದು 5 ನಿಮಿಷ ಆದಮೇಲೆ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಯಿತು. ನಂತರ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ವೆಜಿಟೇಬಲ್ ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಒಂದು 2 ಮಿನಿಟ್ಸ್ ಆದಮೇಲೆ ರುಬ್ಬಿಟ್ಟಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದೆ. ಒಂದು 2 ನಿಮಿಷ ಸಾಕು, ಇದನ್ನು ಫ್ರೈ ಮಾಡಿದರೆ ಹಸಿ ವಾಸನೆ ಹೋಗೋಗಂಟ. ಜಾಸ್ತಿ ಏನು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಇದೆಲ್ಲ ಆದ ನಂತರ ನಾನು ತೊಳೆದಿಟ್ಟಿರ್ತಕ್ಕಂಥ ಒಂದು 1/4 kg ಅಕ್ಕಿಯನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ನಾವು 3 ಜನ ಇರೋದ್ರಿಂದ ನಮಗೆ 1/4 kg ಆದರೆ ಸಾಕು, ತುಂಬ ಬೇಜಾರು ಅದೇ ಆಗೋಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ ಎಲ್ಲ ಹಾಕಿ ಕುಕ್ಕರ ಕ್ಲೋಸ್ ಮಾಡಿದೆ. ಇಷ್ಟೆಲ್ಲ ಆಗೋದ್ರೊಳಗೆ ಪೂಜೆಗೆ ಹೂ ಕೂಡ ಎಲ್ಲ ತಗೊಂಬಂದು ರೆಡಿ ಮಾಡಿಟ್ಟಿದ್ದೆ. ನಂತರ ನಾನು ಹೊಟ್ಟಿದ್ದು ಪೂಜಾ ಮಂದಿರಕ್ಕೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ಶ್ರೀ ಬಿಳಿಕಲ್ ಲಕ್ಷ್ಮೀ ರಂಗನಾಥ ಸ್ವಾಮಿಯವರ ವಾರ ಕೂಡ ಆಗಿತ್ತು. ಹಾಗಾಗಿ ನಾವು ಪ್ರತಿದಿನ ಪೂಜೆಯನ್ನು ಕೂಡ ಮಾಡ್ತೀವಿ. ಹಂಗೆ ದೇವರಿಗೆ ಮಂಗಳಾರತಿ ಕೂಡ ಬೆಳಗಿದೆ. ನಂತರ ನಮ್ಮ ಚಿನ್ನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದು, ಅವಳಿಗೂ ಕೂಡ ಮಂಗಳಾರತಿ ಕೊಟ್ಟೆ. ನಂತರ ನಾನು ಕೂಡ ಮಂಗಳಾರತಿ ತಗೊಂಡು ನಂತರ ನನ್ನ ಆಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತ ನಿಮಗೂ ಕೂಡ ಮಂಗಳಾರತಿ ಬೆಳಗಿದೆ. ನಂತರ ದೇವರಿಗೆ ಬಿಸಿ ಬಿಸಿ ಪಾಯಸ ಕೂಡ ರೆಡಿಯಾಗಿತ್ತು, ನೈವೇದ್ಯ ಕೂಡ ಮಾಡಿ ನಂತರ ನಾನು ಹೊರಟಿದ್ದೆ ಕಿಚನ್ ಡಿಪಾರ್ಟ್ಮೆಂಟ್ಗೆ. ಇಷ್ಟೆಲ್ಲ ಕೆಲಸ ಆಗೋರೊಳಗೆ ಪಲಾವ್ ಕೂಡ ರೆಡಿಯಾಗಿತ್ತು. ನಂತರ ನಮ್ಮ ಮಿಸ್ಸಸ್ ದೇವ್ರ ಹತ್ರ ಹೋಗಿ ಏನೋ ಡೀಪಾಗಿ ಬೇಡ್ಕೊತಾ ಇದ್ರು. ಅದೇನು ಅಂತ ನಮಗಂತ ಗೊತ್ತಿಲ್ಲ, ಆ ದೇವ್ರಿಗೆ ಮಾತ್ರ ಗೊತ್ತು ಏನು ಬೇಡ್ಕೊಂಡ್ರು ಅಂತ. ನಾನೇನು ಕೇಳಕ್ ಹೋಗ್ಲಿಲ್ಲ. ನಂತರ ಬಿಸಿ ಬಿಸಿ ಪಲಾವ್ ಮತ್ತು ಪಾಯಸನ ನಮ್ಮ ಮಿಸ್ಸಸ್ಗೆ ಹಾಕಿ ಕೂಡ ಕೊಟ್ಟೆ ಒಂದು ಪ್ಲೇಟಲ್ಲಿ. ನಂತರ ನಾನು ಕೂಡ ಒಂದು ಪ್ಲೇಟಲ್ಲಿ ಪಲಾವ್ ಮತ್ತು ಪಾಯಸವನ್ನು ಹಾಕ್ಕೊಂಡು ತಿಂದೆ. ಪಲಾವ್ ಮಾತ್ರ ತುಂಬ ಟೇಸ್ಟ್ ಆಗಿತ್ತು, ನಮ್ಮ ಮಿಸ್ಸಸ್ ಹಂಗಂತ ಹೇಳ್ತಾ ಇದ್ರು. ನಾನು ಟೇಸ್ಟ್ ಮಾಡಿ ನೋಡಿದೆ, ಪಲಾವ್ ತುಂಬ ಚೆನ್ನಾಗಿತ್ತು. ಹಂಗೆ ನನ್ನ ಕೈಯಾರೆ ನಮ್ಮ ವೈಫ್ಗೆ 1 ಸ್ಪೂನ್ ಪಾಯಸ ಕೂಡ ತಿನ್ನಿಸ್ದೆ.
ಇದನ್ನ ನೋಡಿದ್ರೆ ನನ್ನ ಮಗಳಿಗೆ ಕೋಪ ಕೂಡ ಬಂದ್ಬಿಡ್ತು. ನಿನ್ನ ಹೆಂಡ್ತಿ ಮಾತ್ರ ತಿನ್ನಿಸ್ತೀಯ, ನಂಗೆ ತಿನ್ಸಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲು. ನಂತರ ಹೇಗೋ ನಮ್ಮ ಚಿನ್ನ ಬಂಗಾರಿ ಒಂದು ಚಾಕ್ಲೇಟ್ ತಂದು ಕೊಡ್ತೀನಿ ಡೈರಿ ಮಿಲ್ಕ್ ಇವತ್ತು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ನಂತರ ನಾನು ಹೊಟ್ಟಿದ್ದು ನಮ್ಮ ಮಿಸ್ಸಸ್ನ ಕಂಪ್ನಿಗೆ ಡ್ರಾಪ್ ಮಾಡೋಣ ಅಂತ. ಇದಾಗಿತ್ತು ನನ್ನ ಇವತ್ತಿನ ಬೆಳಗಿನ ದಿನಚರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಆಲ್ ದ ಬೆಸ್ಟ್.